ಎಲ್ಲ ಮೋಸ. ಪ್ರಪಂಚನೇ ದೊಡ್ಡ ಮೋಸ. ನನಗೆ ಹೆಂಗೆ ಮೋಸ ಮಾಡ್ಬಿಟ್ಟ ಈ ರಾಹುಲು. ಛೇ, ಏನು ಮಾಡೋದು ಇವಾಗ? ನನಗೆ ಗೊತ್ತು ನಾನು ಚೆನ್ನಾಗಿಲ್ಲ ಅಂತ. ನಾನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಆದರೂ ಅಪ್ಪ ನಿನಗೋಸ್ಕರ ಹುಡುಗನ ಹುಡುಕಿದ್ದೀನಿ ಅಂತ ಇವ್ನು ಯಾವನ್ನೋ ತೋರಿಸ್ಬಿಟ್ಟು ಸುಮ್ಮನೆ ನನಗೆಲ್ಲ ಯಾಮರಿಸ್ಬಿಟ್ರು. ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಇವನು. ಎಷ್ಟು ಮೋಸ ಮಾಡಿಬಿಟ್ಟ ನನಗೇನೆ. ಥೂ, ನೀನು ನನಗೋಸ್ಕರ ಅಲ್ಲ ಆಸ್ತಿಗೋಸ್ಕರ ಮೋಸ ಮಾಡಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದ್ದೆ. ಇಡಿಯಟ್ ಲೋಫರ್, ನೀನಂತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನೀನಂತೂ ಹಾಳಾಗಿ ಹೋಗ್ಬೇಕು. ಅದೇ ನನ್ನ ಆಸೆ. ನನ್ನ ಮನಸ್ಸಿಗೆ ಇಲ್ದಿರೋ ಕನಸು ಆಸೆ ಎಲ್ಲ ಹುಟ್ಟಿಸ್ಬಿಟ್ಟು ನೀನು ನನಗೇನೆ ಮೋಸ ಮಾಡ್ತಾ ಇದೆಯಲ್ವಾ? ನೋಡ್ತಾ ಇರು ನಿನ್ಗೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಛೇ, ಲೋಫರ್ ಇಡಿಯಟ್. ಆದರೆ ಮನಸ್ಸಿಗಾಗಿರೋ ನೋವಿಗೆ ಏನು ಮಾಡೋದು? ಅಯ್ಯೋ, ಎಂಥ ಮೋಸ ಮಾಡಿಬಿಟ್ಟೆ ನಂಗೆ ರಾಹುಲ್. ಮಗಳೇ ಮಗಳೇ, ಯಾಕಮ್ಮ ಹಿಂಗಳ್ತಾ ಇದೆಯಾ ಮಗಳೇ? ಇನ್ನೇನು ಮಾಡಲಿಯಪ್ಪ, ನಕ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ನೀವು ನೋಡಿದ್ರಲ್ಲ ಹುಡುಗ ರಾಹುಲ್, ನಿಮ್ಮ ಪಾರ್ಟ್ನರು. ಅವ್ನು ನನ್ನ ಜೊತೆ ಎಲ್ಲ ಚೆನ್ನಾಗಿ ತಿರುಗಾಡಿ ಓಡಾಡಿ ಆಮೇಲೆ ಇವಾಗ ನಾನಿಷ್ಟ ಇಲ್ಲ ಬೇರೆ ಹುಡುಗಿ ಜೊತೆ ಓಡಾಡ್ತಾವನೆ. ಇಂಥವನು ನನಗೆ ಯಾಕೆ ಮೋಸ ಮಾಡಬೇಕಿತ್ತು? ನಾನೇನಾದರೂ ಅವನಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಹಿಂದೆ ಹೋಗಿದ್ನ ಏನು? ಎಲ್ಲ ಮೋಸ ಮಾಡಿಬಿಟ್ಟ. ನನಗೆ ಗೊತ್ತು ಡ್ಯಾಡ್ ನಾನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ನಿಮ್ಗೆ ಅವತ್ತೇ ಹೇಳ್ದೆ ಬೇಡ ಬೇಡ ಅಂದರೆ ಇಲ್ಲ ರಾಹುಲ್ ಒಳ್ಳೆಯವನು ಅಂತ ಹೇಳ್ದೆ. ಆದರೆ ಇವಾಗ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂತ ಹೇಳಿ ಅವ್ನು ಮೋಸ ಮಾಡಿರೋದನ್ನ ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನಗೆ ಎಷ್ಟು ಮೈ ಉರಿತೈತೆ ಅಂತ ಹೇಳಿದ್ರೆ ನಾನು ಅವನ ಕೊಲೆನೇ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತೈತೆ. ಇವಾಗ ಬೇರೆ ಹುಡುಗಿ ಜೊತೆ ಓಡಾಡ್ಕೊಂಡು ಅವಳು ಯಾರೋ ಉಷಾ ಅಂತನಂತೆ, ಮೊದಲಿಂದನೂ ಲವ್ ಮಾಡ್ತಾ ಇದ್ನಂತೆ. ಅವಳ ಜೊತೆ ಓಡಾಡ್ಕೊಂಡು ಆರಾಮಾಗಿದ್ದಾನೆ ಡ್ಯಾಡ್. ನನಗಂತೂ ತುಂಬಾ ಅನ್ಯಾಯ ಮೋಸ ಆಗೋಗ್ಬಿಟ್ಟಿದೆ. ದಯವಿಟ್ಟು ಹೆಂಗನ ಮಾಡಿಬಿಟ್ಟು ನೀವೇನೇನೆ ಅವನಿಗೆ ತಕ್ಕ ಶಾಕ್ತಿ ಮಾಡಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಲ್ಲೋ ಫರ್ ಹಿಂಗೆಲ್ಲ ಮಾಡಿಬಿಟ್ನ ನಿನಗೆ? ಛೇ, ಈ ಥರ ಮಾಡ್ತಾನೆ ರಾಹುಲ್ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಮಗಳೇ. ಈಗ ಮಾಡಿದ್ನಲ್ಲ, ಹೀಗೇನಾದರೂ ಮಾಡಿ ಅವ್ನು ನೆಮ್ಮದಿಯಾಗಿರೋದು ನನಗಿಷ್ಟ ಇಲ್ಲ. ಅವ್ನು ಹಾಳಾಗಿ ಹೋಗ್ಬೇಕಷ್ಟೇನೆ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲಪ್ಪ. ನೀನು ಮೋಸನೇ ಮಾಡ್ತೀಯೋ, ದ್ವೇಷನೇ ಮಾಡ್ತೀಯೋ, ಏನು ಮಾಡ್ತೀಯೋ, ಮುಳುಗಿಸ್ತೀಯೋ, ತೇಲಿಸ್ತೀಯೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಅವನಂತೂ ನೆಮ್ಮದಿಯಾಗಿರಬಾರ್ದು. ಆ ಮನಿಯಾಳಿ ಜೊತೆ ಉಷುನ್ ಜೊತೆ ಅವ್ನು ನೆಮ್ಮದಿಯಾಗಿರೋಕೆ ನನಗೆ ಇಷ್ಟ ಇಲ್ಲ. ನಾನು ಬಿಡೋದು ಇಲ್ಲ. ಅದೇನು ಮಾಡ್ತೀಯೋ ಮಾಡಿ ನೀನೇನೆ. ನೀನೇನು ಯೋಚನೆ ಮಾಡಬೇಡ, ನಾನು ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನನ್ನ ಮಗಳಿಗೆ ಮೋಸ ಮಾಡಿಬಿಟ್ಟವನೇ ಅಲ್ವಾ ಮಗಳೇ? ನೀನು ಚಿಂತೆ ಮಾಡಬೇಡ. ಈಗ ರಾಹುಲ್ ಇಲ್ಲಿಗೇನೆ ಬರ್ತಾವನೆ, ಅದನ್ನ ಹೇಳೋಕ್ಕೆ ಅಂತಲೇ ನಿನ್ನ ಹತ್ರ ಓಡಿ ಬಂದೆ. ಆದರೆ ನೀನು ನೋಡಿದ್ರೆ ಅಳ್ತಾ ಕೂತಿದ್ಯಾ. ಅವನಿಗೆ ಸರಿಯಾಗಿ ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ, ಬಿಟ್ಬಿಡಿ ವಿಚಾರನ. ಅವ್ನು ಬೀದಿಗೆ ಬೀಳೋ ತನಕನೂ ನಾನು ಈ ಮನೆಯಿಂದ ಎಲ್ಲೂ ಹೋಗಲ್ಲಪ್ಪ. ಅವ್ನು ಬೀದಿಗೆ ಬೀಳಬೇಕು, ನಾನು ನೋಡಬೇಕು. ಅವಾಗ ನಾನು ಖುಷಿಯಾಗಿ ಈಚೆ ಕಡೆ ಓಡಾಡಬೇಕು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂತವ್ರೆ ನೀನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಹಿಂಗೆಲ್ಲನೂ ಮಾಡೋನವನು ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಎಷ್ಟು ಅವಮಾನ ಆಗ್ತೈತೆ ಅಂತ ನನಗೆ ಗೊತ್ತು. ಅವ್ನಿಗೇನಪ್ಪ ಗೊತ್ತು? ಅವ್ನಿಗೆ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರೋ ಲೋಫರ್ ನನ್ನ ಮಗುಂಗೆ ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಗಳೇ. ಸರಿ, ನಾನು ನೋಡ್ಕೊಳ್ತೀನಿ ಬಿಡು. ನಿನ್ನ ಹತ್ರ ನನಗೆ ಹೊಟ್ಟೆ ಎಲ್ಲ ಉರಿತೈತೆ ಆ ರಾಹುಲ್ ಮಾಡಿರೋ ಕೆಲಸಕ್ಕೆ. ಛೇ, ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಿತ್ತು. ಈ ಥರ ಎಲ್ಲ ಯಾಕೆ ಮಾಡಬೇಕಿತ್ತು? ಲೋಫರ್ ನನ್ನ ಮಗ. ನೀನು ಹೋಗು, ಅವ್ನು ಬರ್ತಾನಲ್ಲ, ಅದೇನು ಮಾತಾಡ್ತಾನ ಮಾತಾಡಲಿ. ಆಮೇಲೆ ದೇವರು ನಮಗೆ ಅಂತ ಒಂದು ದಾರಿ ಕೊಡ್ತಾನೆ, ನೋಡೋಣ. ಅಂಕಲ್ ಅಂಕಲ್ ಅಂಕಲ್. ರಾಹುಲ್ ಬಂದ ಅನ್ಸುತ್ತೆ ಮಗಳೇ. ನೀನು ಎದ್ರು ರೂಮ್ಗೋಗು, ನಾನು ಮಾತಾಡ್ತೀನಿ. ಹಾ ರಾಹುಲ್, ಬಾ ಬಾ, ಒಳಗಡೆ ಇದ್ದೀನಿ. ಕೂತ್ಕೋ ಬಾಪ, ಕೂತ್ಕೋ ಬಾ. ಅಂಕಲ್, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಚಾರನ ಮಾತಾಡೋಣ ಅಂತ ಬಂದೆ. ಹಾ ಹೇಳಪ್ಪ, ಏನು ವಿಚಾರ? ಅಂಕಲ್, ಆ್ಯಕ್ಚುಲಿ ನೀವು ಬೇಜಾರು ಮಾಡ್ಕೊಳ್ತೀರೇನೋ ಅಂತ ಅನ್ನಿಸ್ತೈತೆ. ಆದರೂ ಇರೋ ಸತ್ಯನ ಹೇಳ್ಬೇಕಲ್ವಾ? ಆ್ಯಕ್ಚುಲಿ ಅಂಕಲ್, ನನ್ನ ಕಡೆಯಿಂದನೇ ತಪ್ಪಾಗಿದೆ. ಅದೇನು ಅಂತಂದರೆ, ನಾನು ಒಂದು ಹುಡುಗಿನ ತುಂಬಾ ಲವ್ ಮಾಡ್ತಾ ಇದ್ದೆ, ಉಷಾ ಅಂತ ಹೇಳಿ. ಆಮೇಲೆ ಯಾವುದೋ ಒಂದು ರೀಸನ್ಗೆ ನಾನು ಅವಳು ಮಾತಾಡೋದನ್ನು ಬಿಟ್ಬಿಟ್ವಿ, ದೂರ ಆಗೋಗ್ಬಿಟ್ವಿ. ಆಮೇಲೆ ನೀವು ಮದುವೆ ವಿಚಾರ ಮಾತಾಡಿದಾಗ ನಾನು ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ಟೆ, ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ, ಇಷ್ಟಪಡ್ತಿದ್ದೀನಿ ಅಂತ. ಆದರೆ ಆಮೇಲೆ ಏನಾಯಿತು ಅಂದರೆ, ಮತ್ತೆ ಉಷಾ ಬಂದು ನನ್ನ ಬಿಟ್ಟಿರೋಕ್ಕಾಗಲ್ಲ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬಾ ಇದು ಮಾಡಿದ್ಲು. ಆಮೇಲೆ ನನಗೆ ಅನ್ನಿಸ್ತು ಉಷಾನ ಬಿಟ್ಟಿರೋಕೆ ನನಗೂ ಆಗಲ್ಲ, ಆ್ಯಕ್ಚುಲಿ ಉಷಾನ ನಾನು ಮದುವೆ ಮಾಡ್ಕೋಬೇಕು ಅಂತ. ಅದಕ್ಕೆ ಅಂಕಲ್, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ಅಮ್ಮಂದು ಯಾರ್ದು ಏನೂ ತಪ್ಪಿಲ್ಲ. ಅದಕ್ಕೇನೆ ಈ ವಿಚಾರನೇ ಒಂದ್ಸಲ ನಿಮ್ಮ ಮಗಳಿಗೂ ಹಾಗೇನೆ ನಿಮಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಎಲ್ಲಿ ಅಂಕಲ್, ಕಾಣ್ತಾನೆ ಇಲ್ಲ ಅವಳು? ಅಯ್ಯೋ ಬಿಡಪ್ಪ, ಇದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ? ಇದೆಲ್ಲ ನಾರ್ಮಲ್ ವಿಚಾರ. ನಾನು ನನ್ನ ಮಗಳಿಗೆ ಹೇಳ್ಕೊಂತೀನಿ ಬಿಡು, ನೀನೇನು ಬೇಜಾರು ಮಾಡ್ಕೋಬೇಡ. ಅಂಕಲ್, ನಿಜವಾಗ್ಲೂ ನಿಮಗೆ ಬೇಜಾರಿಲ್ವಾ? ಇಲ್ಲ ಇಲ್ಲ ಇಲ್ಲ, ನನಗೆ ಯಾಕಪ್ಪ ಬೇಜಾರು? ಏನು ಬೇಜಾರಿಲ್ಲ ಪಾಪ. ನೀನು ಬೇರೆ ಹುಡುಗಿನ ಮದುವೆ ಮಾಡ್ಕೊತೀಯ ಅಂದರೆ ನನಗೆ ಯಾಕೆ ಬೇಜಾರಾಗುತ್ತೆ ಹೇಳು? ಖುಷಿಯಾಗಿ ಮಾಡ್ಕ, ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ, ನೀನು ಇನ್ನೂ ಹಿಂಗೆಲ್ಲ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಈ ಥರ ಎಲ್ಲ ನೀನು ಲವ್ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಲ್ಲ ಅಂಕಲ್, ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಲವ್ ಮಾಡ್ತಿದ್ದೆ. ಅಂಕಲ್, ಇನ್ನೊಂದು ವಿಚಾರ,
ನಮ್ಮದು ಬಿಸ್ನೆಸ್ ಪಾರ್ಟ್ನರ್ದನ್ನ ನಾವು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂಕಲ್. ಯಾಕಂದರೆ ಉಷಾ ಅವ್ರದ್ದು ಪ್ರಾಪರ್ಟಿ ಎಲ್ಲ ನಾನು ಅಮೆರಿಕಾದಲ್ಲಿದೆ. ನಾನು ನೋಡಿದ್ದೀನಿ ಅಂಕಲ್, ಅಮೆರಿಕಾದಲ್ಲಿ ನಾನು ಒಂದು 2 ಇಯರ್ಸ್ ಇದ್ನಲ್ಲ, ನಾನು ಅವಳ ಮನೇಲೂ ಇದ್ದೆ. ಹಾಗೇನೆ ಅವಳ ಜೊತೆ ಅವಳ ಫ್ಯಾಕ್ಟ್ರೀಸು, ಅವಳ ಕಂಪ್ನಿ ಎಲ್ಲನೂ ನೋಡಿದ್ದೀನಿ. ಆ್ಯಕ್ಚುಲಿ ಅವಳು ಇರೋದು ಒಬ್ಬಳೇನೇ ಮಗಳು ಇವಾಗ. ಅದಕ್ಕೆ ಇವಾಗ ಅವ್ರ ಅಪ್ಪ ಅಮ್ಮ ಎಲ್ರೂ ಎಲ್ಲ ಇಂಡಿಯಾಗೆ ಬಂದಿದ್ದಾರೆ. ಮತ್ತೆ ರಿಟರ್ನ್ ಅಮೆರಿಕಾಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ನಾನು ಅಮ್ಮ ಎಲ್ರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿರೋ ಪ್ರಾಪರ್ಟಿ ಎಲ್ಲನೂ ಸೇಲ್ ಮಾಡಿಬಿಟ್ಟು, ಇಲ್ಲಿರೋದೆಲ್ಲ ಎಂಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಕಂಪ್ನಿನ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಅಲ್ಲೇ ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಅವಶ್ಯಕತೆ ಏನೂ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನೀವು ನನ್ನ ಅಮೌಂಟ್, ಅರ್ಧ ಅಮೌಂಟ್ನ ನೀವು ವಾಪಸ್ ಕೊಟ್ಟು ನೀವು ಪೂರ್ತಿಯಾಗಿ ನೀವೇನೇ ಬಿಸ್ನೆಸ್ನ ರನ್ ಮಾಡಿ ಅಂಕಲ್. ಅದರಲ್ಲಿ ಏನೂ ತೊಂದರೆ ಇಲ್ಲ. ದೇವ್ರು ನನಗೆ ಸರಿಯಾದ ದಾರಿನೇ ಕೊಡ್ತು. ನನ್ನ ಹೆಸ್ರಿಗೆ ಮಾಡ್ಕೊತೀನಿ. ಈ ನನ್ನ ಮಗಂಗೆ ಮಾತ್ರ 10 ರೂಪಾಯಿ ಕೊಡಲ್ಲ. ಇದೇ ದೇವ್ರಿಗೂ ಸರಿಯಾದ ಚಾನ್ಸ್ ಕೊಟ್ಟದು ಅಂತಂದರೆ. ಅಯ್ಯೋ ಹೌದಾ, ಅಮೆರಿಕ ಹೋಗ್ಬಿಟ್ಟು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀರಾ? ಹಾಂ ಅಂಕಲ್. ಅಯ್ಯೋ ಒಳ್ಳೇದಲ್ವೇನಪ್ಪ. ನಮ್ಮ ಹುಡುಗರು ಬೆಳೀತಾವ್ರೆ ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳು. ನನಗಂತೂ ಭಾಳ ಖುಷಿ ಆಗ್ತೈತೆ ನೀನು ಬೆಳೀತಿರೋದು ನೋಡ್ತಾ ಇದ್ರೆ. ಥ್ಯಾಂಕ್ಸ್ ಅಂಕಲ್. ಮತ್ತೆ ನಿಮ್ಮ ಮನೆ ಹಾಗೇನೆ ನಿಮ್ಮದು ಸ್ವಲ್ಪ ಪ್ರಾಪರ್ಟಿ ಎಲ್ಲ ಇದೆಯಲ್ಲ, ಅದನ್ನ ಏನು ಮಾಡ್ತೀರಾ? ಅಂಕಲ್ ಅದನ್ನು ಸೇಲ್ ಮಾಡಿಬಿಟ್ಟೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂಕಲ್. ಹೆಂಗಿದ್ರು ತುಂಬ ಅಮೌಂಟ್ ಬರುತ್ತೆ. ಮತ್ತು ಅಲ್ಲೇನೇ ಅಮೆರಿಕಾದಲ್ಲಿ ಆ್ಯಕ್ಚುಲಿ ನಾನು ಅವ್ರ ಕಂಪ್ನಿ ಎಲ್ಲ ಹೇಳಿದ್ನಲ್ಲ, ನೋಡಿ ಅವ್ರು ಏನೇನು ವರ್ಕ್ ಮಾಡ್ತಾರೆ ಅಂತ ಎಲ್ಲ ನೋಡಿದ್ದೀನಿ. ನಂಗೆ ಎಲ್ಲ ಐಡಿಯಾನೂ ಇದೆ. ಈಗ ಅದನ್ನ ಇನ್ನೂ ಇಂಪ್ರೂವ್ ಮಾಡಬೇಕು ಅಂದರೆ ನನ್ನ ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಅವ್ರ ಅಮೌಂಟಲ್ಲೇ ಕೆಲಸ ಮಾಡಿದ್ರೆ ಅಳಿಯ ಏನಪ್ಪ ನನ್ನ ಅಮೌಂಟಲ್ಲೇ ಚೆನ್ನಾಗಿ ಹುಡ್ಕೊಂತವನೇ ಅಂತ ಅಂದ್ಕೊಬಿಡ್ತಾರೆ. ಬೇಡ, ಸ್ವಲ್ಪ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಅಲ್ವಾ? ಹೌದಾ, ಒಂದು ಕೆಲಸ ಮಾಡು. ನಿಮ್ಮ ಆಸ್ತಿ ಮನೆ ಎಲ್ಲನೂ ನಾನೇ ತಗೋತೀನಿ ಕಣಪ್ಪ. ನಮ್ದು ಯಾವುದೋ ಅಮೌಂಟ್ ಬರಬೇಕಿತ್ತು, ಸ್ವಲ್ಪ ಅಮೌಂಟ್ ಬರುತ್ತೆ. ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡು. ಆರಾಮಾಗಿ ನಾನು ಈಗೆಲ್ಲ ಅಮೌಂಟ್ನ ನಾನು ನಿಮಗೆ ವಿತ್ ಕ್ಯಾಶ್ ಕೊಟ್ಬಿಡ್ತೀನಿ. ಅಂಕಲ್ ನನಗಂತೂ ಸೇಲ್ ಮಾಡೋಕೆ ಕಷ್ಟನೇ ಕಡಿಮೆ ಆಯಿತು. ನೀವೇ ತಗೋತೀರಾ ಅಂತಂದಮೇಲೆ ನನಗೆ ಇನ್ನೇನಿದೆ, ಆರಾಮಾಗಿ ತಗೊಳ್ಳಿ. ಅಂತೂ ನನಗೆ ಅಮೌಂಟ್ ಕೊಟ್ಬಿಡಿ, ಅಷ್ಟೇ ಸಾಕು. ಅಯ್ಯೋ ಏನಪ್ಪ ಅದರಲ್ಲಿ, ನನಗೂ ಬೇಕಿತ್ತು ಪ್ರಾಪರ್ಟಿ. ಯಾವುದೋ ಅಮೌಂಟ್ ಬರ್ತಾಯಿದೆ. ನನ್ನ ಹೆಂಡತಿ ಮನೆ ಕಡೆ ಸ್ವಲ್ಪ ಅಮೌಂಟ್ ಎಲ್ಲ ಬರ್ತಾಯಿತ್ತು. ಸುಮ್ಮನೆ ಏನಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನೇ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡ್ತೀಯ ಅಂದರೆ ಅದು ಎಷ್ಟಾದರೂ ಪರವಾಗಿಲ್ಲ, ನಾನೇನೇ ಕೊಟ್ಬಿಟ್ಟು ತಗೊಳ್ತೀನಿ. ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವು ತುಂಬ ಬೇಜಾರು ಮಾಡ್ಕೊಂಡು ಕೂಗಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಇಷ್ಟು ಆರಾಮಾಗಿ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಾತಾಡಲೇಬೇಕಲ್ವೇನಪ್ಪ, ಟೈಮು ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಚೇಂಜ್ ಮಾಡ್ತಿದೆ, ಮಾತಾಡಲೇಬೇಕಲ್ವಾ? ಓಕೆ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಮಗಳಿಗೆ ಹೇಳ್ಬಿಡಿ ಸಾರಿ ಅಂತ ಹೇಳ್ಬಿಟ್ಟು, ಓಕೆನಾ? ಅಮ್ಮನ ಹತ್ರ ಹೋಗ್ಬಿಟ್ಟು ಈ ಖುಷಿ ವಿಚಾರನ ಹೇಳ್ತೀನಿ, ಬಹಳ ಖುಷಿ ಪಡ್ತಾರೆ. ಅಂಕಲ್ ನಿಜ ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಛೇ ಬೇಜಾರಿಲ್ಲ ಕಣಪ್ಪ, ನೀನು ನನ್ನ ಮಗ ಇದ್ದಂಗೆ. ಎಲ್ಲಿದ್ರು ಖುಷಿಯಾಗಿರು. ಸರಿ ಅಂಕಲ್, ಆಯಿತು. ನೀನೇನು ನಮ್ಮ ಪ್ರಾಪರ್ಟಿ ಸೇಲ್ ಮಾಡೋ ಅವಶ್ಯಕತೆನೂ ಇಲ್ಲ. ನೀವೇ ತೊಗೊಳ್ತೀರಾ ಎಲ್ಲನೂ. ಅಮೌಂಟ್ ಒಂದು ಕೊಟ್ಬಿಡಿ, ಅಷ್ಟೇ ಸಾಕು. ಸರಿ ಅಂಕಲ್, ನಾನು ಇನ್ನು ಬರ್ತೀನಿ. ಮನೇಲಿ ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ. ಸರಿನಪ್ಪ, ಆಯಿತು. ಡ್ಯಾಡ್, ಅವನು ನಾಳೆ ಮಾಡು, ಅವನು ಬೀದಿಗೆ ತಗವ ಅಂತ ಹೇಳಿದ್ರೆ ಅವನ್ನ ಅಮೆರಿಕ ಕಳಿಸ್ಬಿಟ್ಟು ಮೆರೆಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ? ನಿಮಗಂತೂ ನನ್ನ ಫೀಲಿಂಗ್ಸ್ ಅರ್ಥನೇ ಆಗ್ತಿಲ್ಲ. ನನ್ನ ಮಗ ಒದ್ದಾಡಿ ಸಾಯ್ಬೇಕು ಹಂಗೆ ಮಾಡು ಅಂತ ಹೇಳಿದ್ರೆ ನೀನೇನು ಈ ಥರ ಮಾಡ್ತಿದ್ಯಲ್ಲ ಡ್ಯಾಡ್? ಮಗಳೇ, ತಾಳಿದವನು ಬಾಳಿಯಾನು. ಸ್ವಲ್ಪ ಸಮಾಧಾನ ಮಾಡ್ಕೊ. ಅವನ ಆಸ್ತಿ ಎಲ್ಲ ನಾನು ತಗೊಳ್ತಾ ಇದ್ದೀನಿ. ಆದರೆ ಅವನ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬಂದಮೇಲೆ ನನ್ನ ಮಗನಿಗೆ ನನ್ನ ಕಡೆಯಿಂದ 10 ರೂಪಾಯಿ ದುಡ್ಡು ಕೊಡಲ್ಲ. ಅವನಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಡು, ಆಮೇಲೆ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅವನಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ? ಎಲ್ಲ ರಿಜಿಸ್ಟ್ರೇಷನು ಮಾಡಿಸ್ಕೊಡ್ತಾನೆ. ಫಸ್ಟು ಒಂದು 10 ಲಕ್ಷನೋ 50 ಲಕ್ಷ ಅಡ್ವಾನ್ಸ್ ಕೊಡೋಣ. ಇನ್ನೇನು 10 ರೂಪಾಯಿ ಕೊಡೋದು ಬೇಡ. ಅವ್ರು ಕೋಟಿ ಆಸ್ತಿ ನಮ್ಮ ಪಾಲಾಗ್ತೈತೆ. ನನ್ನ ಮಗ ಬೀದಿಗೆ ಬರ್ತಾನೆ. ಆವಾಗ ಆ ಉಷಾ ಅಲ್ಲ ಯಾರೂ ಅವನಿಗೆ ಬೆಲೆನೂ ಕೊಡಲ್ಲ. ಜೀವನ ಪೂರ್ತಿ ಕೊರಗಬೇಕು, ಹಂಗಾಗ್ತೈತೆ ಅವನ ಜೀವನ. ಡ್ಯಾಡ್, ಸೂಪರ್ ಐಡಿಯಾ. ಮತ್ತೆ ನಿಮ್ಮ ಡ್ಯಾಡ್ ಅಂದರೆ ಸುಮ್ಮನೆನಾ? ಐಡಿಯಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ತಾನೇ ಬಂದು ಅಳ್ಳೋಕೆ ಬಿದ್ದವನೆ. ಇದನ್ನ ಹಂಗೆ ಕ್ಯಾಚ್ ಹಾಕೊಳ್ಳಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಲ್ವಾ? ಮಗಳೇ, ನೀನು ಮೋಸ ಮಾಡಿರೋದಕ್ಕೆ ಅವ್ನು ಚೆನ್ನಾಗಿ ಅನುಭವಿಸ್ತಾನೆ. ನೀನು ಯೋಚನೆನೇ ಮಾಡೋಕ್ಕೆ ಹೋಗ್ಬೇಡ. ಓಕೆ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಖುಷಿನೇ ನನ್ನ ಖುಷಿ. ನಿನ್ನ ಕಣ್ಣಾಗ ನೀರು ಬರೆಸ್ದವನ ಕಣ್ಣಲ್ಲಿ ರಕ್ತ ಬರೆಸ್ತೀನಿ. ಈಗಲೇ ಬೇಡ, ವೆಯ್ಟ್ ಮಾಡು. ಮದುವೆ ಮುಗಿಯೋ ತನಕನೂ ವೆಯ್ಟ್ ಮಾಡು. ಮದುವೆ ಮುಗಿದ್ಮೇಲೆ ಬೀದಿಗೆ ಬರಲಿ. ಡ್ಯಾಡ್ ಮದುವೆ ಮುಂಚೆನೇ ಮಾಡ್ಬೋದಲ್ಲ? ಮದುವೆಗೆ ಮುಂಚೆನೇ ಮಾಡಿದ್ರೆ ಆಮೇಲೆ ಏನು ಮಾಡ್ತಾನೆ? ಆಮೇಲೆ ಅವಳು ಕೈ ಕೊಟ್ಟು ಹೋಗ್ಬಿಡ್ತಾಳೆ, ಇನ್ನೊಬ್ಳನ್ನ ಇವ್ನು ಹುಡಿಕೊಂತಾನೆ. ಆದರೆ ಮದುವೆ ಆದಮೇಲೆ ಇವನಿಗೆ ಶಾಕ್ ಕೊಟ್ಟರೆ ಅವಾಗೇನಾಗ್ತೈತೆ ಹೇಳು? ಕಟ್ಕೊಂಡಿರೋಳು ಉಗ್ತು ಸಾಯೋ ತನಕ ಸಾಯಿಸ್ಬಿಡ್ತಾಳೆ ಇವನ್ನ. ಹಾಂ ಸೂಪರ್ ಐಡಿಯಾ.